ಇವತ್ತು ನನ್ನ ಬರ್ತಡೆಗೆ ನಿಮ್ಮ ಹಾಸನ್ ಬೇಕ್ರಿ ಕಡೆಯಿಂದ ಏನಾದರೂ ಫ್ರೀಯಾಗಿ ಕೊಡ್ಬೋದಾ ಅಂತ. ಇವತ್ತು ನೀವು ನನಗೆ ನಾನು ಇನ್ನೂ ತಿಂಡಿ ತಿಂದಿರ ಏನಾದರೂ ಫ್ರೀಯಾಗಿ ಕೊಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಸೊ 2 ಅಂಗಡಿಲೂ ವಿಡಿಯೋ ಮಾಡಬೇಡಿ ಅಂದರು. ನಾವು ಅದನ್ನ ಆ ಥರ ಕೊಡ್ಲಿಕ್ಕಾಗಲ್ಲ. 2 ಅಂಗಡಿಲೂ ನಮಗೆ ರಿಜೆಕ್ಷನ್ಸ್ ಆಗಿದೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನನಗೆ ಸ್ಪೆಷಲ್ ದಿನ. ಏನಕ್ಕಪ್ಪ ಸ್ಪೆಷಲ್ ದಿನ ಅಂದರೆ ಟುಡೇ ಇಸ್ ಮೈ ಬರ್ತ್ಡೇ. ವೆಲ್ಕಮ್ ಟು ಮೈ ಬರ್ತ್ಡೇ ವ್ಲಾಗ್. ಹುಟ್ಟುಹಬ್ಬ ಆಗಿರೋದ್ರಿಂದ ತಾಯಿ ಅಮ್ಮನವ್ರದ್ದು ಆಶೀರ್ವಾದ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಗೈಸ್, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ 0 ರೂಪೀಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಈ 0 ರೂಪೀಸ್ ಚಾಲೆಂಜಲ್ಲಿ ನಾನು ನನ್ನ ಜಾಬಿಂದ 1 ರೂಪಾಯಿ ಖರ್ಚು ಮಾಡೋ ಹಾಗಿಲ್ಲ. ಗೈಸ್, ಮೊದಲನೇ ಅಂಗಡಿಗೆ ಬಂದಿದ್ದೀನಿ. ಅಣ್ಣನೂ ಅಲ್ಲೇ ಇದ್ದಾರೆ. ಅಣ್ಣ, ಇವತ್ತಿಂದ ಏನಪ್ಪ ಕಂಟೆಂಟು ಅಂದರೆ ಇವತ್ತು ನನ್ನ ಬರ್ತಡೇ. ಸೊ ಅಂಗಡಿಗೆ ಹೋಗಿ ನನಗೆ ಏನಾದರೂ ಫ್ರೀಯಾಗಿ ಕೊಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಅಂಗಡೀಲಿ ಇವತ್ತು ನನ್ನ ಬರ್ತಡೆಗೆ ಏನಾದರೂ ಫ್ರೀಯಾಗಿ ಕೊಡ್ತೀರಾ? ಏನಾದರೂ ಅಣ್ಣ ಫ್ರೀಯಾಗಿ ಕೊಡ್ತೀರಾ ನಿಮ್ಮ ಅಂಗಡೀಲಿ? ಅಣ್ಣ ಕೊಡ್ತೀನಿ ಅಂದಿದ್ದಾರೆ. ಸೊ ಮೊದಲನೇ ಅಂಗಡಿ ಹಾಸನದ ಮಾರ್ಕೆಟ್ ಒಳಗಡೆ ಎಂದು ಜೋಧ್ಪುರಿ ಸ್ವೀಟ್ಸ್ ಅಲ್ವಣ್ಣ? ಜೋಧ್ಪುರಿ ಸ್ವೀಟ್ಸು ಏನು ಕೊಡ್ತೀರಾ ಅಣ್ಣ? ಗೈಸ್, ನನ್ನ ಬರ್ತಡೆಗೆ ಅಣ್ಣ ಫ್ರೀಯಾಗಿ ಇವತ್ತು ಏನಣ್ಣ ಈ ಸ್ವೀಟ್ ಹೆಸರು? ಮೋತಿಪಾಕ್ ಅಂತ. ಮೋತಿಪಾಕ್ ಸ್ವೀಟ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಯಾರಾದರೂ ಹಾಸನ್ ಕಡೆ ಬಂದೋಗೋರು ಜೋಧ್ಪುರಿ ಸ್ವೀಟ್ಸ್ ಹತ್ರ ಬಂದು ಸ್ವೀಟ್ ಅನ್ನು ಟ್ರೈ ಮಾಡಿ ಹೋಗಿ ಅಂತ ಹೇಳ್ತೀನಿ. ಮೊದಲನೇ ಅಂಗಡಿಲಿ ಫ್ರೀಯಾಗಿ ಸ್ವೀಟ್ ತಿಂದಾದ್ಮೇಲೆ ಇವಾಗ ನಮ್ಮ ಕಾನ್ಫಿಡೆನ್ಸ್ ಇನ್ನೂ ಡಬಲ್ ಆಗಿದೆ. ಇವಾಗ ನಾವು ಹೋಗ್ತಾ ಇದ್ವಿ ಇನ್ನೊಂದು ಅಂಗಡಿ ಕಡೆ. ಸೊ ಗೈಸ್, ಹಾಸನ್ ಬೇಕ್ರಿಗೆ ಬಂದಿದ್ದೀನಿ. ಇವತ್ತು ನನ್ನ ಬರ್ತಡೆಗೆ ನಿಮ್ಮ ಹಾಸನ್ ಬೇಕ್ರಿ ಕಡೆಯಿಂದ ಏನಾದರೂ ಫ್ರೀಯಾಗಿ ಕೊಡ್ಬೋದಾ ಅಂತ. ಸೊ ನನ್ನ ಬರ್ತಡೆಗೆ ಹಾಸನ್ ಬೇಕ್ರಿ ಅವ್ರಿಗೆ ಕೊಡ್ತೀನಿ ಅಂದಿದ್ದಾರೆ. ಅಣ್ಣ ಏನು ಕೊಡ್ತೀರಾ? ಅಣ್ಣ ನನ್ನ ಬರ್ತಡೆಗೆ ರವಾ ಕೇಕ್ ಕೊಟ್ಟಿದ್ದಾರೆ ಗೈಸ್ ಹಾಸನ್ ಬೇಕ್ರಿಲಿ. ನಾನು ಯೂಶ್ವಲಿ ಬ್ರೆಡ್ ಎಲ್ಲ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಅಣ್ಣ ನನ್ನ ಬರ್ತಡೆಗೆ ರವಾ ಕೇಕ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಅಣ್ಣ. ಗೈಸ್, ನನ್ನ ಬರ್ತಡೆಗೆ 2ನೇ ಬೇಕ್ರಿಯಿಂದ ರವಾ ಕೇಕ್ ಸಿಕ್ತು. ಇವಾಗ 2 ಕಡೆಯಿಂದ ನಮಗೆ ಫ್ರೀಯಾಗಿ ಐಟಮ್ಸ್ ತಿಂದು ನಮ್ಮ ಕಾನ್ಫಿಡೆನ್ಸ್ ಇವಾಗ ಡಬಲ್ ಆಯಿತು. ಸೊ ನಾವಿವಾಗ ಹೋಗ್ತಾ ಇದ್ವಿ 3ನೇ ಕಡೆಗೆ. ಇವಾಗ ಗುಂಡಣ್ಣನ ಬೇಕ್ರಿಗೆ ಬಂದಿದ್ದೀನಿ. ಗುಂಡಣ್ಣನ ಬೇಕ್ರಿ ಗೈಸ್, ಗುಂಡಣ್ಣನ ಬೇಕ್ರಿ. ಅಣ್ಣ, ಇವತ್ತು ಏನು ಗೊತ್ತಾ ನನ್ನ ಕಂಟೆಂಟು? ನನಗೆ ಇವತ್ತು 26 ವರ್ಷದ ಬರ್ತಡೇ. ಸೊ ನಿಮ್ಮ ಬರ್ತಡೇಲಿ ಎಲ್ಲರೂ ನಿಮ್ಮ ಅಂಗಡಿಲಿ ಬಂದ್ಬಿಟ್ಟು ಎಲ್ಲರೂ ವೀಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಈ ಅಂಗಡಿ ಫೇಮಸ್ಸು. ನಾನು ಅಣ್ಣನ ಹತ್ರ ಏನು ಕೇಳ್ತಾ ಇರೋದು ಅಂದರೆ, ಸೊ ನಾನು ಇವತ್ತು ನನ್ನ ಬರ್ತಡೇಗೆ ಅಣ್ಣ ಏನಾದರೂ ಕೊಡ್ತಾರಾ ಅಂತ ಫ್ರೀಯಾಗಿ. ಸರಿ ಅಣ್ಣ, ಕೊಡಿ. ಅಣ್ಣ ವಿಶ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಇವತ್ತು ನನ್ನ ಬರ್ತಡೇಗೆ ಅಣ್ಣ ಬರ್ತಡೇ ವಿಶ್ ಮಾಡಿ ಕೇಕ್ ಕೊಡ್ತೀನಿ ಅಂದಿದ್ದಾರೆ. ಏನಾದ್ರು ಕೊಡ್ಬೋದು. ಸೊ ನಾನು ಇದೆ ಅಂತ ಕೇಳೋಕ್ಕಾಗಲ್ಲ. ಸೊ ಗೈಸ್ ನೋಡಿ, ಅಣ್ಣ ಕೇಕ್ ಕೊಡ್ತಾ ಇದ್ದಾರೆ ನನ್ನ ಬರ್ತಡೇಗೆ. ಬರ್ರಿ ಬರ್ರಿ. ಅಣ್ಣ ರೋಹಿತ್ ಅಂತ. ರೋಹಿತ್, ಹೌದೌದು. ಹಾಸನಿಗೆ ಬರೋರು ಗುಂಡಣ್ಣ ಬೇಕ್ರಿನಂತೂ ಮಿಸ್ ಮಾಡ್ದಂಗೆ ತಿನ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ಬೇಕಲ್ಲ, ಅಂತೂ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ತಿಳ್ಕೊಂಡು ಹೋಗಿ ನೋಡಿ. ಅಣ್ಣ ನನ್ನ ಹೆಸರು ನೇಮು ಬರ್ಕೊಟ್ರು. ಇವಾಗ ಬಾಕ್ಸಿಗೆ ಹಾಕ್ಕೊಡ್ತಾ ಇದ್ದಾರೆ. ಅಣ್ಣ ತುಂಬ ಥ್ಯಾಂಕ್ ಯು. ಇಷ್ಟು ಫ್ರೀಯಾಗಿ ಇಸ್ಕೊಂಡಾದ್ಮೇಲೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಡಬಲ್ ಆಗ್ತಾ ಇದೆ. ಇವಾಗ ಮೆಡಿಕಲಿಗೆ ಬಂದಿದ್ದೀನಿ. ಅಣ್ಣ, ಇವತ್ತು ನಂದು 26 ವರ್ಷದ ಹುಟ್ಟಿದಬ್ಬ. ನನಗೆ ಇವತ್ತು ಹುಷಾರಿಲ್ಲ. ಮೈಕೈ ನೋವು, ತಲೆನೋವು ಮಾತ್ರ ನಿಮ್ಮ ಕೈಲಿ ಫ್ರೀಯಾಗಿ ಕೊಡೋಕ್ಕಾಗತ್ತಾ? ಬೆಳಗಿಂದ ಸಂಜೆವರೆಗೂ 1 ರೂಪಾಯಿ ದೊಡ್ಡ ಖರ್ಚು ಮಾಡಬಾರ್ದು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಮೆಡಿಕಲ್ ನನಗೆ ಕೊಡ್ತಾರ ಇಲ್ವ ನೋಡೋಣ. ಕೊಡ್ತೀನಿ ಅಣ್ಣ. ಅಣ್ಣ ಕೊಡ್ತೀನಿ ಅಂದಿದ್ದಾರೆ. ಸ್ವಲ್ಪ ಆರೋಗ್ಯನೂ ಸರಿ ಇಲ್ಲ. ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕು ಅಂತಲೂ ಅಷ್ಟೇ ಹುಚ್ಚಿದೆ. ನೀಟಾಗಿ ಹುಷಾರಾಗಿ ಅಂತ ಹೇಳ್ತಿದ್ದಾರೆ. ಗೈಸ್, ಪ್ರತಿಯೊಬ್ಬರೂ ನಾನು ಈ ಚಾಲೆಂಜು ಸುಸೂತ್ರವಾಗಿ ಕಂಪ್ಲೀಟ್ ಆಗಲಿ ಅಂತ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ SLJ ಬೇಕ್ರಿಗೆ ಬಂದಿದ್ದೀನಿ. ಸೊ ಅಣ್ಣ, ಇವತ್ತಿನ ನನ್ನ ಚಾಲೆಂಜ್ ಏನಂದರೆ, ಇವತ್ತು ನನ್ನ ಹುಟ್ಟಿದಬ್ಬ. ಸೊ ಇದು ಹಾಸನ್ದು SLJ ಬೇಕ್ರಿ ಫೇಮಸ್ ಅಂತ ಎಲ್ರಿಗೂ ಗೊತ್ತು. ಇವತ್ತು ನನ್ನ ಹುಟ್ಟಿದಬ್ಬಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಫ್ರೀಯಾಗಿ ಸಿಗುತ್ತಾ ಅಂತ ಕೇಳಕ್ಕೆ ಬಂದಿದ್ದೀನಿ ಅಣ್ಣ. ನೀವು ಹೂ ಆದರೂ ಅನ್ಬೋದು, ಹೂ ಆದರೂ ಅನ್ಬೋದು. ಸೊ ಹಾಸನ್ SLJ ಬೇಕ್ರಿಲಿ ಹೂ ಅಂದಿದ್ದಾರೆ. ಸೊ ಗೈಸ್ ಏನು ಕೊಡ್ತಾರೆ ಅಂತ ನೋಡೋಣ. ಅಣ್ಣ ಏನಾದರೂ ಕೊಡ್ಬೋದು. ಇರಲಿ, 2 ಬೇಡ, ಒಂದೇ ಸಾಕು. ಒತ್ತಾಯ ಮಾಡ್ತಿದ್ದಾರೆ ಇಲ್ಲೇ ತಿನ್ನಬೇಕು ಅಂತ. ಇದು ಚಾಕ್ಲೇಟ್ ಬಂದು ವೇಫರ್ಸ್.
ಅಣ್ಣ ಇವತ್ತು ಚಾಕ್ಲೇಟ್ ಬಂದು ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಅಣ್ಣ. ಗೈಸ್ ಇವಾಗ HVR ದೋಸೆ ಕಾರ್ನರಿಗೆ ಬಂದಿದ್ದೀನಿ. ಬನ್ನಿ ಇಲ್ಲಿ ಕೇಳೋಣ ನಮಗೆ ಫ್ರೀಯಾಗಿ ತಿಂಡಿ ಕೊಡ್ತಾರೋ ಇಲ್ವೋ ಅಂತ. ಗೈಸ್ ಇವಾಗ HVR ಕ್ಯಾಂಟೀನಿಗೆ ಬಂದಿದ್ದೀನಿ. ಅಣ್ಣ ಇವತ್ತಿನ ಕಂಟೆಂಟ್ ಏನಂದರೆ, ಇವತ್ತು ನನ್ನ ಬರ್ತಡೇ ಆಯಿತಾ, ಇವತ್ತು ನೀವು ನನಗೆ ನಾನು ಇನ್ನೂ ತಿಂಡಿ ತಿಂದಿರ ಏನಾದರೂ ಫ್ರೀಯಾಗಿ ಕೊಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ನೀವು ಹೂವನಾದರೂ ಅನ್ಬೋದು, ಹೂವನಾದರೂ ಅನ್ಬೋದು, ಏನಾದರೂ ಕೊಡ್ತೀರಾ? ಗೈಸ್ ಅಣ್ಣ ಹೂ ಅಂದಿದ್ದಾರೆ, ನೋಡ ಏನು ಕೊಡ್ತಾರೆ. ಗೈಸ್ ದೋಸೆ ಸಿಕ್ತು, ಥ್ಯಾಂಕ್ ಯು ಅಣ್ಣ. ಇವತ್ತು ನನ್ನ ಬರ್ತಡೆಗೆ HVR ದೋಸೆ ಕಡೆಯಿಂದ ದೋಸೆ ಸಿಕ್ಕಿದೆ. HVR ದೋಸೆ ಕಡೆಯಿಂದ ನಮಗೆ ಫ್ರೀಯಾಗಿ ದೋಸೆ ಸಿಕ್ಕಿದೆ. ಇದು ಕೂಡ ನನಗೆ ಫ್ರೀಯಾಗೇ ಸಿಕ್ಕಿರೋದು ಬರ್ತಡೇ ಪ್ರಯುಕ್ತ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ. ಫಸ್ಟ್ ಇದೊಂದು ಖಾಲಿ ಮಾಡ್ತೀನಿ ತಿಂದು. ನಾನಿವಾಗ ಇನ್ನೊಂದು ಬೇಕ್ರಿ ಆದಂತಹ ರಿಂಗ್ ರೋಡ್ ಇರ್ತಕ್ಕಂಥ ಕೃಷ್ಣ ಬೇಕ್ರಿಗೆ ಬಂದಿದ್ದೀನಿ. ಇವತ್ತು ನನ್ನ ಬರ್ತಡೇ, ಸೊ ನಾನು ಹಾಸನ್ ರಿಂಗ್ ರೋಡ್ ಇರ್ತಕ್ಕಂಥ ಕೃಷ್ಣ ಬೇಕ್ರಿಗೆ ಬಂದಿದ್ದೀನಿ. ಇವತ್ತು ನನ್ನ ಬರ್ತಡೆಗೆ ನೀನು ಏನಾದರೂ ಫ್ರೀಯಾಗಿ ಏನಾದರೂ ಕೊಡ್ಬೋದಾ ಅಂತ ಕಡೆ ಅಷ್ಟೇ ಕಂಟೆಂಟ್. ಈ ಬೇಕ್ರಿ ಅವರು ನನ್ನ ಯೂಟ್ಯೂಬ್ ಚಾನಲ್ ಇಸ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಆಗ್ತೀನಿ ಅಂತ. ಸಬ್ಸ್ಕ್ರೈಬ್ ಆಗ್ತೀರಾ? ಆಗ್ತಾರಂತೆ. ಸೊ ನನಗೆ ಈ ಬೇಕ್ರಿಯಿಂದ ಚಾಕ್ಲೇಟ್ ಕೇಕ್ ಸಿಕ್ಕಿದೆ. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು ಬ್ರದರ್. ನಮ್ಮ ನೆಕ್ಸ್ಟ್ ಕಡೆಗೆ ಹೊರಡ್ತಾ ಇದ್ದೀನಿ. ನಮ್ಮ ಕಾರ್ ಕೂಡ ಅಲ್ಲೇ ನಿಂತಿದೆ. ಮೊಹಬ್ಬತ್ ಕಾ ಶರ್ಬತ್ ಆ ಅಂಗಡಿಗೆ ಬಂದಿದ್ದೀನಿ. ಸೊ ಅಣ್ಣ ಇವರೇ ಓನರು. ಸೊ ಇವತ್ತು 26 ವರ್ಷದ ಬರ್ತಡೇ. ಸೊ ನಾನು ಪ್ರತಿಯೊಂದು ಅಂಗಡಿಗೂ ಹೋಗ್ಬಿಟ್ಟು ಇವತ್ತು ನಾನು ₹1 ದುಡ್ಡು ಖರ್ಚು ಮಾಡೋಂಗಿಲ್ಲ. ನಿಮ್ಮ ಅಂಗಡಿಯಿಂದ ಏನಾದರೂ ಫ್ರೀಯಾಗಿ ಕೊಡ್ತೀರಾ? ಸೊ ಗೈಸ್ ನಾನು ಅವ್ರಿಗೆ ಏನು ಫೋರ್ಸ್ ಮಾಡೋಂಗಿಲ್ಲ, ಏನಿಲ್ಲ. ಅವ್ರು ಹೂ ಅಂದ್ರೆ ಹೂ ಅನ್ಬೋದು, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು. ಸೊ ಅವ್ರದ್ದು ಬಿಸ್ನೆಸ್ಸು, ಕೊಡ್ತೀರಾ? ಸೊ ನನ್ನ 26 ವರ್ಷದ ಬರ್ತಡೆಗೆ ಅಣ್ಣ ಜ್ಯೂಸನ್ನು ಕೊಡ್ತೀನಿ ಅಂದಿದ್ದಾರೆ. ಗೈಸ್ ಇದು ಎಕ್ಸಾಕ್ಟಾಗಿ BSc ಕಾಲೇಜ್ ಪಕ್ಕನೇ ಬರೋದು. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ತಣ್ಣಗಿದೆ. ಗೈಸ್ ಅಣ್ಣ ನನಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಅಣ್ಣ ಥ್ಯಾಂಕ್ ಯು. ಇಲ್ಲ ಅಣ್ಣನಿಂದ ಫ್ರೀಯಾಗಿ ಜ್ಯೂಸ್ ಸಿಕ್ತು. ಇವತ್ತು ನಮ್ಗೆ 26 ವರ್ಷದ ಬರ್ತಡೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 2:35 ಗೈಸ್, ಟೈಮು 2:35. ಸೊ ಇವಾಗ ಊಟ ಮಾಡಬೇಕಲ್ವಾ. ಸೊ ಆಲ್ರೆಡಿ ನಾನು 2 ಅಂಗಡಿಗೆ ಹೋಗಿದ್ದೆ. ಸೊ 2 ಅಂಗಡಿಲೂ ವೀಡಿಯೋ ಮಾಡಬೇಡಿ ಅಂದರು. ನಾವು ಅದನ್ನು ಆ ಥರ ಕೊಡ್ಲಿಕ್ಕಾಗಲ್ಲ. 2 ಅಂಗಡಿಲೂ ನಮಗೆ ರಿಜೆಕ್ಷನ್ಸ್ ಆಗಿದೆ. ಹಾಸನದ ಫೇಮಸ್ ಕೃಷ್ಣ ಬೇಕ್ರಿಗೆ ಬಂದಿದ್ದೀನಿ. ಸೊ ಇಲ್ಲಿ ನನ್ನ ಬರ್ತಡೆಗೆ ಅಂತ ಅಣ್ಣ ಹನಿ ಕೇಕ್ ಕೊಡ್ತೀನಿ ಅಂದಿದ್ದಾರೆ. ಈ ಬೇಕ್ರಿ ಫುಡ್ ಸ್ಟ್ರೀಟ್ ಆಗೋಕ್ಕಿಂತ ಮುಂಚೆಯಿಂದನೂ ಇರೋದು ಅಲ್ವಾ? 20 ವರ್ಷದ ಹಳೆ ಬೇಕ್ರಿ. ಸೊ ಕೃಷ್ಣ ಬೇಕ್ರಿಲಿ ಹನಿ ಕೇಕ್ ಸಿಕ್ಕಿದೆ. ಅಷ್ಟೇ ಚೆನ್ನಾಗಿದೆ. ಗೈಸ್ ನಾನಿವಾಗ ಸೆಂಟ್ ಜೋಸೆಫ್ ಸ್ಕೂಲಿನ ಸರ್ಕಲಲ್ಲಿರ್ತಕ್ಕಂಥ ಒಂದು ಪಾನಿಪುರಿ ಅಂಗಡಿ ಹತ್ರ ಬಂದಿದ್ದೀನಿ. ಯೂಶ್ವಲಿ ಇಲ್ಲಿ ಸಂಜೆ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಅದಕ್ಕೆ ನಾನು ಈ ಟೈಮನ್ನು ಸೆಲೆಕ್ಟ್ ಮಾಡಿದೆ. ನೋಡಿ ಇವರೇ ಪಾನಿಪುರಿ ಓನರು. ಅಣ್ಣ ಏನಪ್ಪ ಇವತ್ತಿನ ಟಾಪಿಕ್ ಅಂದರೆ, ನನಗೆ ಇವತ್ತು ನನ್ನ ಬರ್ತಡೇ, ನೀವೇನಾದರೂ ಫ್ರೀಯಾಗಿ ಕೊಡ್ಲಿಕ್ಕೆ ಆಗುತ್ತಾ ಅಂತ. ಅಣ್ಣ ಕೊಡ್ತಾರಂತೆ. ಓಕೆ ಅಣ್ಣ ಏನು ಕೊಡ್ತೀರಾ ಕೊಡಿ, ಅದನ್ನು ನಮ್ಮ ವ್ಯೂವರ್ಸ್ ಏನಾದರೂ ಕೊಡ್ಬೋದಣ್ಣ, ನಾನು ಕೇಳಂಗಿಲ್ಲ. ಸೊ ಫ್ರೀಯಾಗಿ ಕೇಳ್ತಿರೋದ್ರಿಂದ ಏನಾದರೂ ಕೊಡಿ, ನಾನು ಅದನ್ನು ತಿಂತೀನಿ. ಗೈಸ್ ಫೇಮಸ್ ರವಿ ಅಣ್ಣ ಆದಂಥವ್ರು ನಮಗೆ ಮಸಾಲೆ ಪುರಿ ಕೊಟ್ಟಿದ್ದಾರೆ, ಬನ್ನಿ ತಿನ್ನೋಣ. ಗೈಸ್ ಪಾನಿಪುರಿನೂ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಸಂಜೆ ಹೊತ್ತು ಏನಕ್ಕೆ ಸ್ಟ್ರೆಸ್ ಆಗಿರ್ತಾರೆ ಅಂತ ಈಗ ಗೊತ್ತಾಯಿತು. ಗೈಸ್ ನಾನಿವಾಗ ಗೋಲ್ಗಪ್ಪ ತಿನ್ಲಿಕ್ಕೆ ಬಂದಿದ್ದೀನಿ. ಇದು ಎಲ್ಲಿ ಅಂದರೆ ಇಲ್ಲಿ ಗ್ಯಾರಳ್ಳಿ ತಮ್ಮಯ್ಯ ಸ್ಕೂಲ್ ಇದೆಯಲ್ಲ, ಆ ಹೊಸಲೈನ್ ರಸ್ತೆ ಅಲ್ಲಿ ಬರುತ್ತೆ. ಸೊ ಭಯ್ಯ आज मेरा बर्थडे है, आज क्या कंटेंट है कि ये मेरा बर्थडे पर आप मुझे फ्री में गोलगप्पा खिला सकते हो क्या? भैया ने हाँ कहा, ठीक है भैया खिलाइए. भैया ने हाँ कहा. गाइस ये रहा प्लेट. ಬೇರೆ ಕಡೆ ಎಲ್ಲ ಗೋಲ್ಗಪ್ಪ ಪ್ರೈಸಸ್ 30 ರೂಪೀಸ್ ಆಗಿದೆ. 30 ರೂಪೀಸ್ ನಾವು ಎಲ್ಲಿ ಮೈನ್ ರೋಡ್ ಅಲ್ಲೆಲ್ಲ ನೋಡ್ತೀವಲ್ಲ, ಇಲ್ಲಿ ಹೊಸಲೈನ್ ರಸ್ತೆಯಲ್ಲಿ ಭಯ್ಯ ಗೋಲ್ಗಪ್ಪ का प्राइस कितना है? 26. 26 रुपीस. 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 26
ಬೈ ಅಬಿಬಿ ಅಂದರೆ ಇನ್ನೂ ಕೂಡ 20 ರುಪೀಸ್ ಇದೆ. ಸೊ ಅದೇ ಟೇಸ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿಗೆ ಬಂದು ಟ್ರೈ ಮಾಡಿ, 10 ರುಪೀಸ್ ಸೇವ್ ಆಗುತ್ತೆ. ಹೌದಾ ಭಯ್ಯ? ಗೈಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಆಚೆ ಕಡೆಯಿಂದ ತಿಂತಿದ್ದೀನಿ. ಸೊ ಇವತ್ತಿನ ಈ ಕಾನ್ಸೆಪ್ಟು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮಾಡ್ತೀನಿ ಇಲ್ಲಿಗೆ ಎಂಡ್. ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಈ ವಿಡಿಯೋ ಹಾಕ್ತೀನಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ನಿಮ್ಮ ರೋಹಿತ್ ದೇಸಾಯಿ.